ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಹುಟ್ಟುಹಬ್ಬ. ಆಶಾಕಿರಣ ಶಾಲೆ ಹಾಗೂ ಆಸ್ಪತ್ರೆಯಲ್ಲಿ ಹಣ್ಣು ವಿತರಿಸಿ ಅರ್ಥಪೂರ್ಣ ಆಚರಣೆ. ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕ ಪುಟ್ಟು ಆಂಜನಪ್ಪ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಹಾಗೂ ಬೆಂಬಲಿಗರು ಅತ್ಯಂತ ಅರ್ಥಪೂರ್ಣ ಮತ್ತು ವಿನೂತನವಾಗಿ ಆಚರಿಸಿದರು. ಹುಟ್ಟುಹಬ್ಬದ ಅಂಗವಾಗಿ ನಗರದ ಆಶಾಕಿರಣ ಅಂಧ ಮಕ್ಕಳ ಶಾಲೆ ಹಾಗೂ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಮತ್ತು ಮಕ್ಕಳಿಗೆ ಹಣ್ಣು ಹಂಪಲು ವಿತರಿಸಿ ಕೇಕ್ ಕತ್ತರಿಸಿ ಊಟದ ವ್ಯವಸ್ಥೆ ಮಾಡಿ ಸಂಭ್ರಮಿಸಿದರು. ಈ ವೇಳೆ ಪುಟ್ಟು ಆಂಜನಪ್ಪ ಅವರ ಬೆಂಬಲಿಗರಾದ ಪೂಸಗಾನದೊಡ್ಡಿ ಮಂಜುನಾಥ್ ಮಾತನಾಡಿ, ಪುಟ್ಟು ಆಂಜನಪ್ಪ ಅವರು ಕಳೆದ 15 ವರ್ಷಗಳಿಂದ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಸತತವಾಗಿ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗೂ ಭೇಟಿ ನೀಡಿ ಮನೆ ಮನೆ ಬಾಗಿಲಿಗೆ ತೆರಳಿ ಜನರ ಕಷ್ಟ ಸುಖಗಳನ್ನು ಅರ್ತಿದ್ದಾರೆ ಅಂತ ಶ್ಲಾಘಿಸಿದರು. ಮುಂದುವರೆದು ಮಾತನಾಡಿದ ಅವರು, ರೈತ ಕುಟುಂಬದಿಂದ ಬಂದಿರುವ ಅವರಿಗೆ ರೈತಾಪಿ ಜನರ ಮತ್ತು ಗ್ರಾಮೀಣ ಭಾಗದ ಸಮಸ್ಯೆಗಳ ಬಗ್ಗೆ ಸ್ಪಷ್ಟ ಅರಿವಿದೆ. ದೇವರು ಅವರಿಗೆ ಆಯುಷ್ಯ, ಆರೋಗ್ಯ ಮತ್ತು ಐಶ್ವರ್ಯ ನೀಡಿ ಕಾಪಾಡಲಿ. ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಲು ಅವರಿಗೆ ಹೆಚ್ಚಿನ ಶಕ್ತಿ ಸಿಗಲಿ ಅಂತ ಹಾರೈಸಿದರು. ನಂತರ ಮಾತನಾಡಿದ ಮುಖಂಡ ಗೌಡನಹಳ್ಳಿ ಮಂಜುನಾಥ್, ಕ್ಷೇತ್ರದಲ್ಲಿ ಪ್ರತಿಯೊಬ್ಬರ ಮನೆ ಮಾತಾಗಿ ಹೆಣ್ಣು ಮಕ್ಕಳಿಗೆ ಅಣ್ಣ ತಮ್ಮನಾಗಿ ಹಾಗೂ ವಿದ್ಯಾರ್ಥಿಗಳ ಪಾಲಿಗೆ ಬೆಳಕಾಗಿ ಸೇವೆ ಸಲ್ಲಿಸುತ್ತಿರುವ ಪುಟ್ಟು ಆಂಜನಪ್ಪ ಅವರ ಜನ್ಮದಿನವನ್ನು ಆಚರಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಅಂತ ತಿಳಿಸಿದರು. ಸುಮಾರು 15 ವರ್ಷಗಳಿಂದ ಯಾವುದೇ ಅಧಿಕಾರ ಇಲ್ಲದೆ ಇದ್ರೂ ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ಭಾವಿಸಿ ಯಾವುದೇ ಜಾತಿ, ಮತ ಅಥವಾ ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರ ಕಷ್ಟಗಳಿಗೆ ಸ್ಪಂದಿಸುವ ಮೂಲಕ ಪುಟ್ಟು ಆಂಜನಪ್ಪ ಅವರು ಕ್ಷೇತ್ರದಲ್ಲಿ ಅಪಾರ ಪ್ರೀತಿ ಗಳಿಸಿದ್ದಾರೆ. ಇಂತಹ ಸಾಮಾಜಿಕ ಕಾಳಜಿಯುಳ್ಳ ನಾಯಕರು ಬೆಳೆದಾಗ ಮಾತ್ರ ತಾಲೂಕು ಅಭಿವೃದ್ಧಿಯತ್ತ ಸಾಗಲು ಸಾಧ್ಯ ಅಂತ ಅವರು ಅಭಿಪ್ರಾಯಪಟ್ಟರು. ಪುಟ್ಟು ಆಂಜನಪ್ಪ ಅವರು ಕ್ಷೇತ್ರಕ್ಕೆ ಇತಿಹಾಸ ಓದಲು ಬಂದವರಲ್ಲ, ಬದಲಿಗೆ ತಮ್ಮ ಸಮಾಜಮುಖಿ ಕಾರ್ಯಗಳ ಮೂಲಕ ಹೊಸ ಇತಿಹಾಸವನ್ನೇ ಸೃಷ್ಟಿಸುವ ವ್ಯಕ್ತಿತ್ವ ಉಳ್ಳವರಾಗಿದ್ದಾರೆ. ಅವರ ಸದ್ಗುಣ ಹಾಗೂ ಒಳ್ಳೆಯತನವನ್ನು ಮೆಚ್ಚಿ ಕ್ಷೇತ್ರದಲ್ಲಿ ಅನೇಕ ಕಾರ್ಯಕರ್ತರು ಅವರೊಂದಿಗೆ ಕೈಜೋಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಂದ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಕಾಣಲಿದೆ ಅಂತ ಆಶಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ರಾಜ್ಕುಮಾರ್, ಬುರುಡುಗುಂಟೆ ಶೇಖರ್ ರೆಡ್ಡಿ, ಸಾದಿಕ್, ಮೌಲಾ, ವರದರಾಜು, ಮಳಮಾಚನಹಳ್ಳಿ ಮುನಿರಾಜು, ರಮೇಶ್, ರಾಮಾಂಜಿ, ದೇವರಾಜ್, ನಾರಾಯಣಸ್ವಾಮಿ, ಮೂರ್ತಿ, ವೆಂಕಟೇಶ್, ಆನಂದ್, ಚೌಡಾರೆಡ್ಡಿ, ಮಂಜುನಾಥ್, ದಾಮೋದರ್, ವಿಶ್ವ, ದರ್ಶನ್ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಹಾಜರಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ನಮಸ್ಕಾರ ಎಲ್ಲ ಪತ್ರಿಕಾ ಮಾಧ್ಯಮದವರು, ಮತ್ತೆ ನಮ್ಮ ಪುಟ್ಟು ಆಂಜನಪ್ಪನ ಅಭಿಮಾನಿಗಳು, ಮತ್ತೆ ಇಲ್ಲಿ ಮಕ್ಕಳಿಗೂ ಎಲ್ಲರಿಗೂ ನಮ್ಮ ಪುಟ್ಟು ಆಂಜನಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವೆಲ್ಲರೂ ಸೇರಿ ಅಭಿಮಾನಿಗಳು ಪುಟ್ಟು ಆಂಜನಪ್ಪನವರ ಬರ್ತಡೆಯನ್ನು ವಿಶೇಷವಾಗಿ ನಮ್ಮ ಮಕ್ಕಳ ಜೊತೆ ಆಚರಣೆ ಮಾಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಏನಪ್ಪಾ ಅಂದ್ರೆ ಪುಟ್ಟು ಆಂಜನಪ್ಪ ಅಂತ ಏನೋ ಅವ್ರ ಮಕ್ಕಳ ಹೆಸರಲ್ಲೇ ಇದೆ ಪುಟ್ಟು ಅಂತ. ಆ ಮಗುತನ ಅವರು ಮನಸ್ಸು, ಆ ಮನಸ್ಸಿಗೆ ಒಳ್ಳೇದಾಗಿ ಅವ್ರಿಗೆ ಮುಂದಿನ ಜೀವನದಲ್ಲಿ, ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಅವ್ರಿಗೆ ವಿಶೇಷವಾದ ರೀತಿಯಲ್ಲಿ ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲಾ ರೀತಿಯಲ್ಲೂ ಅವ್ರು ಮುಂದೆ ಬರಲಿ. ಮತ್ತೆ ನಮ್ಮೆಲ್ಲರೂ ಸೇರಿ, ಯಾಕಂದ್ರೆ ಇಂಥ ಒಬ್ಬ ವ್ಯಕ್ತಿನ ನಾವು ಬಿಟ್ಕೊಡ್ಬಾರ್ದು. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಂಥ ವ್ಯಕ್ತಿ ಮುಂದೆ ದಿನಗಳಲ್ಲಿ ನಮಗೆ, ನಮ್ಮ ಫ್ಯಾಮಿಲಿಗೆ, ಮತ್ತೆ ನಿಮ್ಮಂತ ತುಂಬಾ ಬಡವರಿಗಂತೂ ತುಂಬಾ ಅಂತ ಬೇಕಾಗಿರೋ ವ್ಯಕ್ತಿ. ಈ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಬಂದು ನಮ್ಮ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡ್ರೆ, ಮತ್ತೆ ಅವ್ರು ರಾಜಕೀಯವಾಗಿ ಮುಂದೆ ಬಂದ್ರೆ ಎಲ್ಲರಿಗೂ ತುಂಬಾ ಒಳ್ಳೇದಾಗುತ್ತೆ. ಯಾಕಂದ್ರೆ ಈ ಕ್ಷೇತ್ರದ ಬಗ್ಗೆ, ಈ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಬಿಟ್ಟು ಪಿನ್ ಮಾಹಿತಿ ಅವ್ರ ಹತ್ರ ಇದೆ. ಮತ್ತೆ ಎಲ್ಲಿ ಯಾರಿಗೆ ಏನ್ ಬೇಕು, ಯಾವ ಕ್ಷೇತ್ರದಲ್ಲಿ ಯಾವ ಊರಲ್ಲಿ ಏನ್ ಪ್ರಾಬ್ಲಮ್ ಇದೆ, ಪ್ರತಿಯೊಂದು ಪಿನ್ ಟು ಪಿನ್ ಗೊತ್ತು. ಆ ತರ ಗ್ರೌಂಡ್ ವರ್ಕ್ ಮಾಡಿದ್ದಾರೆ. 15 ವರ್ಷದಿಂದ ಸೇವೆ ಮಾಡ್ತಾ ಇದ್ದಾರೆ. ಮತ್ತೆ ಅವರು ವಿಶೇಷವಾಗಿ ಅವರಲ್ಲಿರೋ ದೊಡ್ಡ ಗುಣ ಏನಂದ್ರೆ, ಒಂದು ಕುರಿಕಾಯಿ ಮನೆಯಲ್ಲಿ ಎಲ್ಲೇ ಹೋದ್ರು ನೀರು ಕುಡಿದು ಊಟ ಮಾಡಿ, ನಾನು ಎಷ್ಟೋ ಸಲ ಅವ್ರ ಜೊತೆ ಹೋಗಿ ಅವ್ರ ಪೇಷಂಟ್ಸ್ಗೆ ಹ್ಯಾಂಡ್ಸ್ ಅಪ್. ಯಾಕಂದ್ರೆ ನಾವ್ ಎಲ್ಲಾದ್ರೂ ಹೋದ್ರೆ ನೀರು ಕುಡಿಬೇಕಂತ ಯೋಚನೆ ಮಾಡ್ತೀವಿ, ಊಟ ತಿನ್ಬೇಕಂತ ಯೋಚನೆ ಮಾಡ್ತೀವಿ. ಅವ್ರ ಹಂಗಲ್ಲ, ಪ್ರತಿಯೊಂದು ಕಡೆ ಬಡವ ಶ್ರೀಮಂತ ಎಲ್ಲೂ ಇದು ತಾರತಮ್ಯ ನೋಡೋದು, ಆ ರೀತಿ ವ್ಯಕ್ತಿತ್ವ. ಮತ್ತೆ ಏನು ಇವತ್ತು ವಿಶೇಷವಾಗಿ ಅವರ ಬರ್ತ್ಡೇ ಆಚರಿಸ್ತಾ ಇರೋದು
ನನಗೆ ತುಂಬಾ ಖುಷಿ ಆಗುತ್ತೆ. ನಾನು ಬೆಂಗಳೂರಿಂದ ಎಲ್ಲ ಕೆಲಸ ಕಾರ್ಯ ಬಿಟ್ಟು ಅಣ್ಣನ ಬರ್ತ್ಡೇ ಇದರಲ್ಲಿ ಸಮಾರಂಭದಲ್ಲಿ ಎಲ್ಲರ ಜೊತೆ ಸೇರ್ಬೇಕು, ಆಚರಣೆ ಮಾಡಬೇಕು. ಎಷ್ಟೇ ಕೆಲಸ ಇದ್ರು, ಎಷ್ಟೇ ಒತ್ತಡ ಕೆಲಸ ಇದ್ರು, ನಮ್ಮ ಶಾಲೆ ಇದ್ರು, ಪ್ರೋಗ್ರಾಮ್ ಎಲ್ಲ ಇತ್ತು, ಎಲ್ಲ ಬಿಟ್ಟು ಬಂದಿದ್ದೀವಿ. ಓನ್ಲಿ ರೀಸನ್ ಪುಟ್ಟಣ್ಣ ಮೇಲೆ ಇರುವ ಅಭಿಮಾನ, ಅಲ್ಲಿ ಅವರ ವ್ಯಕ್ತಿತ್ವ, ಅವ್ರೇನು ಸಮಾಜಕ್ಕೆ ಕೊಡ್ತಾ ಇರೋ ಸೇವೆ, ಇದೆಲ್ಲ ಗುರುತಿಸಿ ಜನರು ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಮಾಧ್ಯಮದವರು ತಿಳಿಸ್ಬೇಕು, ಪಬ್ಲಿಕ್ಗೆ ತಿಳಿಸ್ಬೇಕು, ಅವ್ರ ವ್ಯಕ್ತಿತ್ವದ ಬಗ್ಗೆ ವರ್ಣನೆ ಮಾಡಬೇಕು ಅಂತ ಹೇಳ್ತಾ ಈ ಚಾಮುಂಡೇಶ್ವರಿ ಅವರಿಗೆ ಇನ್ನು ಆರೋಗ್ಯ ಐಶ್ವರ್ಯ ಕೊಟ್ಟು ಅವರು 100 ದಿನಗಳಲ್ಲಿ ಬಾಳಿ ಅಂತ ಹೇಳ್ತಾ ಭಗವಂತ ಈ ದಿನ ಬರ್ತ್ಡೇ ಪರವಾಗಿ ಎಲ್ಲ ಸೇರಿದ್ದೀವಿ. ಅವರು ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಒಂದು 15 ವರ್ಷಗಳಿಂದ ಸತತವಾಗಿ ಕೆಲಸ ಮಾಡ್ತಾನೆ ಬರ್ತಾರೆ, ಸಮಾಜಮುಖಿಯಾಗಿ ಕೆಲಸ ಮಾಡ್ತಾನೆ ಬರ್ತಾ ಇದ್ದಾರೆ. ಇಂದಿನ ದಿನಗಳಲ್ಲಿ ಅವರು ಶಾಸಕರಾಗಿ ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡ್ತಾರೆ ಅಂತ ವ್ಯಕ್ತಿತ್ವ ಉಳ್ಳಂತ ಮನುಷ್ಯರು. ಪ್ರತಿಯೊಂದು ಹಳ್ಳಿಗಳಲ್ಲಿ ಮನೆ ಮನೆ ಭೇಟಿ ಮಾಡಿ ಪ್ರತಿಯೊಂದು ಹಳ್ಳಿಯ ಕಷ್ಟ ಸುಖಗಳನ್ನು ತಿಳ್ಕೊಂಡಿರುವಂತ ವ್ಯಕ್ತಿ ಪುಟ್ಟಣ್ಣನವರು. ಅವರು ಮುಂದಿನ ದಿನಗಳಲ್ಲಿ ಬರುವಂತ 2028ಕ್ಕೆ ಬರುವಂತ ಇದು ಎಲೆಕ್ಷನ್ ನಲ್ಲಿ ಅವ್ರು ಗೆದ್ದು ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಒಳ್ಳೆಯ ಕೊಡುಗೆ ಕೊಡೋ ವಿಶ್ವಾಸ ನಮ್ಗೆಲ್ಲ ಇದೆ. ಅವರು ಇಷ್ಟ ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಅವ್ರಿಗೆ ದುಡಿತಾರ ಅನ್ನೋ ನಂಬಿಕೆ ಎಲ್ಲರಿಗೂ ಇದೆ. ಅವ್ರು ಯಾಕಂದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಮನೆಯ ಬಾಗಿಲು ಕುಡಿದು ಅವರು ನಮ್ಮ ಕ್ಷೇತ್ರದ ಕಷ್ಟ ಸುಖಗಳನ್ನೆಲ್ಲ ತಿಳ್ಕೊಂಡಿದ್ದಾರೆ. ಪ್ರತಿಯೊಂದು ರೈತ ಜನರ ಕಷ್ಟ ಏನು ಅಂತ ಹೇಳಿ ಅವರು ರೈತ ಕುಟುಂಬದಿಂದ ಬಂದಿರೋದ್ರಿಂದ ಎಲ್ಲ ಗೊತ್ತಿರುತ್ತೆ. ಆದ್ರಿಂದ ಅವ್ರಿಗೆ ದೇವರು ಒಳ್ಳೆ ಅಷ್ಟ ಐಶ್ವರ್ಯಗಳನ್ನು ಆರೋಗ್ಯವನ್ನು ಕೊಟ್ಟು ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡುವಂತ ಶಕ್ತಿ ನೀಡಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸೋಣ. ಅವ್ರ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರ ಒಳ್ಳೆ ಉನ್ನತ ಮಟ್ಟದ ರೀತಿಯಲ್ಲಿ ಬೆಳೆಸಲಿಕ್ಕೆ ಅವ್ರಿಗೆ ದೇವರ ಶಕ್ತಿ ಕೊಡ್ಲಿ ಅಂತೇಳಿ ಜೈ ಕರ್ನಾಟಕ ಜೈ. ಏನಿವತ್ತು ನಮ್ಮ ಕ್ಷೇತ್ರದಲ್ಲಿ ಎಲ್ಲರ ಮನೆ ಮಾತಾಗಿ, ಎಲ್ಲರ ಮನೆಯ ಮಗನಾಗಿ, ಎಷ್ಟೋ ಹೆಣ್ಣು ಮಕ್ಕಳ ಅಣ್ಣನಾಗಿ, ತಮ್ಮನಾಗಿ, ಎಷ್ಟೋ ಮಕ್ಕಳ ಏನ್ ಓದುವಂತ ಮಕ್ಕಳ ಪಾಲಿಗೆ ಒಂದು ದೀಪವಾಗಿ ಶಿಡ್ಲಘಟ್ಟದಲ್ಲಿ ಬೆಳಗುತ್ತಿರುವಂತಹ ನಮ್ಮ ಪುಟ್ಟರಾಂಜನಪ್ಪ ಅವರು ಹುಟ್ಟುಹಬ್ಬ ಆಚರಣೆ ಮಾಡೋದು ನಮ್ಗೊಂದು ಹೆಮ್ಮೆಯ ವಿಷಯ ಆಗಿದೆ. ಯಾಕಂದ್ರೆ ಇಂತಹ ವ್ಯಕ್ತಿಗಳು ಬೆಳೆದಾಗ ಸಮಾಜದಲ್ಲಿ ಕಾಳಜಿ ಇಟ್ಕೊಂಡು ಸಮಾಜಕ್ಕೋಸ್ಕರ ಏನಾದ್ರು ಮಾಡ್ಬೇಕಂತ ಒಂದು ಹುಮ್ಮಸ್ಸಿರುವಂತ ವ್ಯಕ್ತಿಗಳು ಬೆಳೆದ್ರೆ ಮಾತ್ರನೇ ಅದು ಅವ್ರು ಬೆಳೆದಿದ್ದು ಇದರಲ್ಲಿ ನಮ್ಮ ತಾಲೂಕಿನ ಅಭಿವೃದ್ಧಿ ಅಂತ ಕೊಂಡೊಯ್ಯುತ್ತೆ. ಯಾಕಂದ್ರೆ ಆ ವ್ಯಕ್ತಿತ್ವ ಅಂತಂದ್ರೆ ಸುಮಾರು ಇಷ್ಟೊತ್ತು ಮಾತಾಡಿದ್ರೆ ಸುಮಾರು 15 ವರ್ಷದಲ್ಲಿ ಅವ್ರು ಯಾವುದೇ ಅವ್ರಿಗೆ ಅಧಿಕಾರ ಇಲ್ಲ ಅಂದ್ರೂ ಜನರ ಸೇವೆನೆ, ಜನಾರ್ದನ ಸೇವೆ ಅಂತ ತಿಳ್ಕೊಂಡು ಪ್ರತಿಯೊಬ್ರು ಕೀಳ್ಮೆ ಇಲ್ಲದೆ, ಯಾವುದೇ ಜಾತಿ ಮತ ಇಲ್ಲದೆ, ಯಾರೇ ಇರ್ಲಿ, ಒಂದು ಸಣ್ಣ ಬಡವ ಇರ್ಲಿ, ಶ್ರೀಮಂತ ಇರ್ಲಿ, ಎಲ್ಲರೂ ಒಂದೇ ತರ ನೋಡಿ ಪ್ರೀತಿಯಿಂದ ಎಲ್ಲರ ಮನೆ ಮಾತಾಗಿ ಇವತ್ತು ಪುಟ್ಟರಾಂಜನಪ್ಪರು ಹೆಸರು ಮಾಡಿದ್ದಾರೆ. ಖಂಡಿತ ಅವರು ಏನು ಇವತ್ತು ಶಿಡ್ಲಘಟ್ಟಕ್ಕೆ ಏನಕ್ಕೆ ಬಂದಿದ್ದಾರೆ ಅಂದ್ರೆ ಅವ್ರ ಕ್ಷೇತ್ರದಲ್ಲಿ ಏನೋ ಒಂದು ಇತಿಹಾಸ ಓದ್ಬೇಕಂತ ಬಂದಿಲ್ಲ. ಈ ಕ್ಷೇತ್ರದಲ್ಲಿ ಅವ್ರು ಮಾಡೋ ಕೆಲಸಗಳು ಇತಿಹಾಸನ ಸೃಷ್ಟಿ ಮಾಡುವಂತ ವ್ಯಕ್ತಿತ್ವ ಉಳ್ಳವರು. ಮುಖ್ಯವಾಗಿ ಅವ್ರಿಗೆ ಕ್ಷೇತ್ರ ಬಗ್ಗೆ ಇರುತ್ತ ಒಂದು ಪ್ರೀತಿ ಹಿಡಿತ ಅದೆಲ್ಲ ನೋಡ್ತಾ ಇದ್ರೆ ಖಂಡಿತ ಮುಂದಿನ ದಿನ ಕ್ಷೇತ್ರ ಬಗ್ಗೆ ಅಪಾರವಾದ ಒಂದು ಅಭಿವೃದ್ಧಿ ಅಂತ ಕೊಂಡೊಯ್ತಾರೆ ಅನ್ನೋ ನಮ್ಗೆಲ್ಲರಿಗೂ ಆಹ್ವಾನದಿಂದ ನಾವೆಲ್ಲರೂ ಇಲ್ಲಿ ಏನು ನಾವು ಇವತ್ತು ಪುಟ್ಟಣ್ಣ ಜೊತೆ ಕೈ ಜೋಡಿಸ್ತಾ ಇದೀವಿ. ಅವ್ರ ಜೊತೆ ಏನು ಇವತ್ತು ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಎಲ್ಲ ನಮ್ಮ ಕಾರ್ಯಕರ್ತರು ಬಂದಿದ್ವಿ. ಅವ್ರ ಒಳ್ಳೆತನ ನೋಡಿ, ಅವ್ರ ಗುಣ ನೋಡಿ ಅವ್ರ ಜೊತೆ ನಾವೆಲ್ಲ ನಡ್ಕೊಂಡು ಬರ್ತಾ ಇದೀವಿ. ದಯಮಾಡಿ ಅಂತ ವ್ಯಕ್ತಿ ಒಳ್ಳೇದಾಗ್ಲಿ. ಹಾಗೂ ಇವತ್ತು ಇಲ್ಲಿ ಸೇರಿರುವಂತ ಎಲ್ಲ ನಮ್ಮ ಮಾಧ್ಯಮದವರು ಇರ್ಬೋದು, ನಮ್ಮ ಕಾರ್ಯಕರ್ತರು ಇರ್ಬೋದು, ಬಂದಿರೋದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯ ಹೇಳ್ತಾ, ಜೊತೆಗೆ ಅವರು ಕುಟುಂಬ, ಅವ್ರ ಮಗನೂ ಇವತ್ತೇ ಹುಟ್ಟುಹಬ್ಬದಿಂದ ಅವ್ರ ಕುಟುಂಬಕ್ಕೆ ಹಾಗೂ ಅವ್ರ ಮಗನಿಗೆ ಹುಟ್ಟುಹಬ್ಬ ಶುಭಾಶಯ ಹೇಳ್ತಾ, ಅವರು ಕುಟುಂಬದಲ್ಲಿ ಒಳ್ಳೆ ಐಶ್ವರ್ಯ ಆರೋಗ್ಯ ಅಂತ ಬಂದ್ರೆ ಇನ್ನು ಅವರಿಂದ ಐಶ್ವರ್ಯ ಬಂದಾಗ 4 ಜನಕ್ಕೆ ಅನುಕೂಲ ಆಗುತ್ತೆ. ಯಾರೋ ಒಬ್ಬ ಬೆಳೆದಾಗ ಅದರಿಂದ 10 ಜನಕ್ಕೆ ಅನುಕೂಲ ಆಗುತ್ತೆ ಅಂದವ್ರು ಅಂತ ಖಂಡಿತ ಬೆಳಿಬೇಕು. ಕೆಲವು ಎಷ್ಟೇ ಬೆಳೆದ್ರು ನಾವು ಸಮಾಜಕ್ಕೆ ಉಪಯೋಗ ಇರಲ್ಲ. ಅಂತಹದಕ್ಕಿಂತ ಸಮಾಜಕ್ಕೆ ಉಪಯೋಗ ಆಗುವಂತವ್ರು ಇನ್ನು ಎತ್ತರ ಮಟ್ಟಕ್ಕೆ ಬೆಳೀಲಿ, ಅವ್ರಿಂದ ಇನ್ನು 100 ಜನ ಬೆಳೀತಾರೆ ಅಂತ ಹೇಳ್ತಾ ಅವ್ರಿಗೆ ಮತ್ತೆ ಹುಟ್ಟುಹಬ್ಬ ಶುಭ ಹೇಳ್ತಾ ಇಲ್ಲಿ ಅಂಧ ಮಕ್ಕಳಲ್ಲಿ ಮಾಮೂಲಿ ಅವ್ರು ಊಟದ ವ್ಯವಸ್ಥೆ ಮಾಡಿದ್ದೀವಿ, ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಹಾಗೂ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲು ಕೊಟ್ಟು ಅವ್ರ ಜೊತೆ ಸ್ವಲ್ಪ ಇದ್ದು ನಾವು ಮಾತಾಡ್ಕೊಂಡು ಹೋಗ್ತೀವಿ.